ಕಣ್ಣ ಮುಚ್ಚಿ ಆಟಾಡ್ತಿದ್ದೀರಪ್ಪ, ಕಣ್ಣ ಮುಚ್ಚಿ ಆಡ್ತಿದ್ದೀರಾ? ಹೌದೇನ್ರಪ್ಪ? ಇದೊಂದು ಬಂತು, ಕಣ್ಣ ಮುಚ್ಚಿ ಆಡ್ತಿದ್ದೀನಾ? ಹೌದೇನ, ಕಣ್ಣ ಮುಚ್ಚಿ ಆಡ್ತಿದ್ದೀನಾ? ಹೌದಾ? ನಿನ್ನ ಹೆಸರೇನು ಹೇಳು ಬೇಗ. ನನ್ನ ಜೊತೆ ಮಾತಾಡೋದು. ಹೌದು, ನಮ್ಮದು ಇವಾಗ ಸಫಾರಿ ಮುಗೀತು. ಸೊ ಇವಾಗ ಝೂಗೆ ಹೋಗಬೇಕು. ಸೊ ಅಲ್ಲಿ ನಾನು ಬೈಕ್ ತೊಗೊಂಡೋಗೋದಾ ಇಲ್ಲಾಂದರೆ ಇದ್ರಲ್ಲಿ ಹೋಗೋದು, ಏನು ಕತೆನೋ ಗೊತ್ತಿಲ್ಲ ಇನ್ನೂ. ಸೊ ಅಲ್ಲಿ ಹೇಳ್ತಾರೆ ಅವ್ರು, ಹೇಳಾದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಅಂತ. ನಮ್ಗೆ ಇವಾಗ 250 ಚಾರ್ಜು, ಪ್ರತಿಯೊಬ್ರಿಗೂ 250 ಚಾರ್ಜ್ ಮಾಡಿದ್ದಾರೆ. ಗುಂಡ ಏನು ಮಣ್ಣು ಸಿಕ್ತಲ್ಲ ಬೆಂಗಳೂರಲ್ಲಿ ಅಂತ ಏನು ಇಲ್ಲಿ ಕೆರೆ ತೆಗೆದಿದ್ಯಾ ಗುಂಡಿನ? ಕಿಸ್ಕೊಟ್ಬಿಡ್ತು ನಾನು ಕೈ ಅಂತ ಬಡ್ಕಂತವ್ರಿ. ಅಯ್ಯೋ ಮಗಪ್ಪ ಏನಪ್ಪ ಮುದ್ದು ಮಾಡ್ತಾವನೆ. ಯಾಕೆ ಹೋಗಿದ್ದೆ ನೀವು ನನ್ನ ಬಿಟ್ಬಿಟ್ಟು ಅಂತ? ಹೋದಮ್ಮ ಪುಟ್ಟು ಪುಟ್ಟು ಅವನಮ್ಮ ತಿನ್ಮರಿ ಫೋನಾಯ್ತು ಬಿಟ್ಬಿಟ್ಟು ಹೊಂಟೋಗಿದ್ದ. ಇದೇ 3000 ಒಂದು ಏನಿದು ಏನಂತಾರೆ ಇದನ್ನ, ಜೀಪು. 3000 ಜೀಪು. ಆ್ಯಕ್ಚುಲಿ 3000 ಕೊಟ್ಟರೆ ಮಾತ್ರ ಇದರೊಳಗೆ ಕರ್ಕೊಂಡು ಹೋಗೋದು, ಇಲ್ಲ ಕರ್ಕೊಂಡು ಹೋಗಲ್ಲ. ಇದ್ರ ಜೊತೆ ಡೆಲೆಕ್ಸು ಫುಡ್ಡು ಎಲ್ಲ ಆಲ್ಮೋಸ್ಟ್ ಎಲ್ಲ. ಇವಾಗ ನಾವು ಸಫಾರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಶ್ರೀಶೈಲಕ್ಕೆ ಹೋಗಿದ್ದಾಗ ಸಫಾರಿ ಕನಸು ಹಂಗೆ ಉಳ್ಕೊಬಿಟ್ಟಿದೆ. ಸೊ ಇವಾಗ ನಾವು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಫ್ರೆಶ್ಶು ಸೀಬೆಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಡಿರೋವಂಥದ್ದು. ಸಫಾರಿ, ಟೈಗರ್ ಅಂಡ್ ಲಯನ್ ಸಫಾರಿ. ಒಳಗಡೆ ಎಂಟ್ರಿ ತಗೊಳ್ತಾ ಇದೀವಿ ಇವಾಗ ನಾವು. ಸ್ಪೀಡ್ ಜಾಸ್ತಿ ಹೋಗಂಗಿಲ್ಲ ನಾವು. ಆಗಿನ ಕಾಲದಲ್ಲಿ ರೇಡಿಯೋ ಇಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇತ್ತು ಅಂತ ನಿಮಗೆ ಗೊತ್ತಾ ಸರ್? ಲೈಸೆನ್ಸ್ ಮಾಡಬೇಕಿತ್ತು, ವರ್ಷ ವರ್ಷ ಅದಕ್ಕೆ ರಿನ್ಯೂ ಮಾಡಬೇಕಿತ್ತು. ರಿನ್ಯೂ ಮಾಡಬೇಕು ಅಂದರೆ ಪೋಸ್ಟ್ ಆಫೀಸಿಗೆ ಹೋಗಬೇಕಿತ್ತು. ಹಾಗೆಲ್ಲ ಮಾಡೋದ್ರಿಂದ ಮಾತ್ರ ರೇಡಿಯೋ ಕೇಳಲಿಕ್ಕೆ ಆಗ್ತಿತ್ತು. ಈಗ ಅಂತೂ ಎಲ್ಲರಿಗೂ ಈಸಿ. ಆಗ ರೇಡಿಯೋ ಕೇಳಲಿಕ್ಕೆ ಕಷ್ಟ ಇತ್ತು. ನಾನು ನೋಡಿದ್ರೆ ಇವೆರಡು ಜೊತೆಗೆ ಬರ್ತೀವಿ. ಬಾ ಹೈ ಬಾ. ಅದು ಓಡೈತಿ ಈಗ. ಹೈ ಬಾ ಗುಂಡ ಬಾ. ಅದು ಹೋದ ಅದೀಗ ನನ್ನ ಜೊತೆ. ಗುಂಡ ಬಾ ಈ ಕಡೆ, ಹೊಡ ಬಾ ಹೊಡ ಬಾ. ಇವನು ಬರ್ತಾವನೆ, ನಾನು ಕರೆದ್ರೆ ಅವನು ಬರ್ತಿಲ್ಲ. ಸ್ವಲ್ಪ ಎದ್ರ ಪುಕ್ಕಲಣ್ಣ ಇವನು. ಆಮೇಲೆ ರ್ಯಾಶ್ ಅಂತ ಇವನು, ಅದಕ್ಕೆ ಯಾರು ಮಾತಾಡ್ಸೋಕೋಗಲ್ವಂತೆ. ಬಿಟ್ಬಿಟ್ರೆ ಬಿಟ್ಬಿಡ್ತಾರೆ, ಹಂಗೆ ಓಡಾಡ್ಕೊಂಡು ಇರ್ತಾನಂತೆ. ಒಂದೊಂದು ಸಲ ಕಟ್ಟಾಕ್ಬಿಡ್ತಾರಂತೆ. ಒಂದು ದಿನ ಯಾವಾಗಲೂ ಕಟ್ಟಾಕದೆ, ಸಲ ಕಟ್ಟಾಕಲ್ಲ. ಇವರು ಬೆಳಗ್ಗೆ ಮಂಗಳೂರು ಸ್ಪೆಷಲ್ ಏನೋ ಮಾಡಿದರು. ಆ್ಯಕ್ಚುಲಿ ಇದೇ ಥರ ಐತಪ್ಪ, ನಮಗೇನೋ ಗೊತ್ತಿಲ್ಲ ಇದ್ರ ನೇಮು. ಹಲಸಿನಕಾಯಿದು ಬೀಜ ಹಾಕ್ಬಿಟ್ಟು ಒಂದು ಹುಳಿ ಸಾಂಬಾರು ಮಾಡಿದ್ರು, ಚೆನ್ನಾಗಿತ್ತು. ಏನು ನೋಡ್ತಿದ್ಯಪ್ಪ, ಅವನಿಗೆ ಮಾತ್ರ ಕೊಟ್ಟವ್ರೆ ಅಂತ. ಆ್ಯಕ್ಚುಲಿ ಇವರು ಪ್ರಾಣಿಗಳನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾರೆ. ನೋಡಿ, ನಾನ್ ವೆಜ್ಜು ಅವಕ್ಕೆ ಅಂತ ಸಪ್ರೇಟ್ ತೊಗೊಂಡು ಬಂದು ಅದನ್ನು ಬೆಂಕಿಲಿ ಜಾಸ್ತಿ ಉಪ್ಪೆಲ್ಲ ಹಾಕಲ್ಲ, ಉಪ್ಪು ಖಾರ ಏನು ಆ್ಯಡ್ ಮಾಡಲ್ಲ, ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕ್ಬೋದು. ಉಪ್ಪು ನೀರಲ್ಲಿ ನೆನೆಸಿ ತೆಗೆದ್ಬಿಟ್ಟು ಅದನ್ನು ಜಸ್ಟ್ ಒಂದು ಬೆಂಕಿ ಮೇಲ್ಗಡೆ ಈ ಥರ ಒಂದು ಜಾಲರಿ ಹಾಕ್ಬಿಟ್ಟು ಅದ್ರ ಮೇಲೆ ಬೇಯಿಸಿ ಬೆಕ್ಕಿಗೆ ನಾಯಿಗೆ ಸಪ್ರೇಟು ಮಾಡಿಕೊಡ್ತಾರೆ. ನಿಜ ಯಾರು ಹಂಗೆ ಮಾಡಿಕೊಡಲ್ಲ ಅಲ್ವಾ? ನಮಗೆ ಸಪ್ರೇಟ್ ಮಾಡ್ಕೊಂಡು ಅವ್ರಿಗೆ ಸಪ್ರೇಟು ಒಳ್ಳೆ ಫುಡ್ನ ಕೊಡೋರು ನಿಜವಾಗ್ಲೂ ಕಮ್ಮಿನೇ ಹೇಳ್ಬೇಕು ಅನ್ನೋ ಜನ. ಬಟ್ ಇವ್ರ ಪ್ರಾಣಿ ಪ್ರೀತಿ ನೋಡಿ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ನಾವು ತಿಂದಿದ್ರಲ್ಲಿ ಏನೋ ಮೂಳೆ ಪಾಳೆ ಮಿಕ್ಕಿದ್ರಲ್ಲಿ ಒಂದಿಷ್ಟು ಹಾಕ್ತೀವಿ, ಬಟ್ ಗಾಡಿ ಗೊತ್ತಿಲ್ಲಪ್ಪ ನೋಡ್ಕೊಳ್ತಿದ್ದಾರೆ. 4 ಕಾಯಿ ಒಂದೇ ಸೈಜ್ ಇದೆ. ಹಾಂ ಆಯಿತು. ಆಗಿನ ಕಾಲದಲ್ಲಿ ರೇಡಿಯೋ ಇಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇತ್ತು ಅಂತ ನಿಮಗೆ ಗೊತ್ತಾ ಸರ್? ಲೈಸೆನ್ಸ್ ಮಾಡಬೇಕಿತ್ತು, ವರ್ಷ ವರ್ಷ ಅದಕ್ಕೆ ರಿನ್ಯೂ ಮಾಡಬೇಕಿತ್ತು. ರಿನ್ಯೂ ಮಾಡಬೇಕು ಅಂದರೆ ಪೋಸ್ಟ್ ಆಫೀಸಿಗೆ ಹೋಗಬೇಕಿತ್ತು. ಹಾಗೆಲ್ಲ ಮಾಡೋದ್ರಿಂದ ಮಾತ್ರ ರೇಡಿಯೋ ಕೇಳಲಿಕ್ಕೆ ಆಗ್ತಿತ್ತು. ಈಗ ಅಂತೂ ಎಲ್ಲರಿಗೂ ಈಸಿ. ಆಗ ರೇಡಿಯೋ ಕೇಳಲಿಕ್ಕೆ ಕಷ್ಟ ಇತ್ತು. ಈಗ ರೇಡಿಯೋ ಅಂತೂ ಸುಮಾರು 72-73ನೇ ಇಸ್ವಿ ಆಗಿನ ಕಾಲದ್ದು ನೋಡಿ. ಹಾಗೆಲ್ಲ ಈಗ ಲೈಸೆನ್ಸ್ ಪಡ್ಕೊಳ್ಬೇಕಿತ್ತು. ಲೈಸೆನ್ಸ್ ಪಡ್ಕೊಂಡು ಮಾತ್ರ ನಮಗೆ ರೇಡಿಯೋ ಚಾಲು ಮಾಡಲಿಕ್ಕೆ ಆಗೋದು.
ಲೈಸೆನ್ಸ್ ಇದ್ರೆ ಮಾತ್ರ ಆಗಿನ ಕಾಲದಲ್ಲಿ ಆಗ್ತಾ ಇದ್ದಿದ್ದು. ಹೌದು. ಹಾಂ ನೋಡಿ ಇದು ಭಾರತ ಸರ್ಕಾರದ ಲೈಸೆನ್ಸ್, ನೋಡಿ ಎಲ್ಲ ಸ್ಟ್ಯಾಂಪು ಎಲ್ಲ ಇದೆ. ಲೈಸೆನ್ಸ್ ಇದು. ಹಾಂ 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 ಮತ್ತೆ ನೋಡಿ ಆಗಿನ ಕಾಲದ್ದು ನಿಯಮಗಳು ಹಂಗಿರ್ತಾ ಇದ್ದು. ಹೌದು ಹೌದು. ಸ್ಟ್ಯಾಂಪ್ ಎಲ್ಲ ಅವಾಗ ಬೇರೆ ಥರ ಇರ್ತಾ ಇತ್ತು. ಬೇರೆ ಬೇರೆ ಥರದ್ದು post office ಅಲ್ಲಿ. ಅದು ಗ್ರೇಟ್. ಇದು ವಿಷ. ಓಕೆ ಗುಂಡಣ್ಣ ಪುಜ್ಜಿ 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 ಎಗರುತ್ತಾನೆ ನೋಡಿ ಎಗರುತ್ತಾನೆ ಈಗ. ಇಲ್ಲಿ ಏನು ಹೆಸರು ಗುಂಡು ಇಲ್ಲಿ ನೋಡಿ ಎಗರುಬಿಟ್ಟು ಹೆಂಗೆ. ಅಯ್ಯೋ ನನ್ನ ಫ್ರೆಶ್ ಸೀಬೆಹಣ್ಣು. ಸೊ ಇವಾಗ ಮರದಿಂದ ಕಿತ್ತಿದ್ದು. ಸೊ ಇಲ್ಲೇ ಇದೆ ಮರ, ಇಲ್ಲೇ ಇದೆ ಸೀಬೆ ಮರ. ಸೊ ಇವಾಗ ನಾವು ಸಫಾರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಶ್ರೀಶೈಲಕ್ಕೆ ಹೋಗಿದ್ದಾಗ ಸಫಾರಿ ಕನಸು ಹಂಗೆ ಉಳ್ಕೊಬಿಟ್ಟಿದೆ. ಸೊ ಇವಾಗ ನಾವು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಫ್ರೆಶ್ ಸೀಬೆಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಂಡಿರೋವಂಥದ್ದು. ಸೊ ಇವಾಗ ಬೆಳಗ್ಗೆನೆ ಸೀಬೆಹಣ್ಣು ಆ್ಯಕ್ಚುಲಿ ಟಿಫನ್ ಆಯಿತು. ಟಿಫನ್ ಆದಮೇಲೆ ಇವಾಗ ಫ್ರೆಶ್ಶು ಮರದಿಂದ ಕಿತ್ತಿರೋಂಥ ಸೀಬೆಹಣ್ಣು ಚೆನ್ನಾಗಿದೆ. ಘಮ ಘಮ ಅಂತ ಇದೆ. ಅಯ್ಯೋ ಈ ಶಕೆಗೆ ಸ್ಟಿಕ್ಕರೇ ನಿಲ್ತಾ ಇಲ್ಲ ಪಾಪ. ಅವ್ರ ಹತ್ರ ಇಸ್ಕೊಂಡೆ ನಾನು ಸ್ಟಿಕ್ಕರು ಸರಿ ಇಲ್ಲ. ಅಯ್ಯೋ ನಿಂತಿಕಾವು ಹಬ್ಬ ಸದ್ಯ ಆಯಿತು. ಏನೇನು ಪುಳ್ಳೆ ಬೇರೆ ಆಗ್ಬಿಟ್ಟಿದೆ, ಏನಾಯಿತು ಗೊತ್ತಿಲ್ಲ. ತಿಂಡಿ ಆಯಿತು, ಬಟ್ ಆದ್ರೂ ಸೀಬೆಹಣ್ಣು ತಿನ್ಬೇಕು ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ. ಬಿಳಿ ಸೀಬೆಹಣ್ಣು ಸಖತ್ತಾಗಿರುತ್ತೆ ಟೇಸ್ಟು. आप हजरात से गुजारिश की जाती है, अल्हम्दुलिल्लाह बहुत बेहतरीन वक्त है ये। 7:30 बजे आएंगे, नमाज अदा करेंगे, 8 बजे के अंदर हमारी नमाज वगैरह हो जाएगी। आप कुर्बानियाँ बहुत आसानी से कर सकते हैं और बहुत सही वक्त अल्हम्दुलिल्लाह कि हमारे कमेटी वालों ने चुना है। आपकी गुजारिश है 8 बजे से 7 बजे से पहले ट्रैफिक पुलिस ಸಫಾರಿ ಟೈಗರ್ ಅಂಡ್ ಲಯನ್ ಸಫಾರಿ. ಒಳಗಡೆ ಎಂಟ್ರಿ ತಗೊಳ್ತಾ ಇದೀವಿ ಇವಾಗ ನಾವು. ಸ್ಪೀಡ್ ಜಾಸ್ತಿ ಹೋಗಂಗಿಲ್ಲ ನಾವು, 30 km ಅಷ್ಟೇ ನಾವು ಹೋಗ್ಬೇಕಾದ್ರೆ. ಇಲ್ಲಿ ಗಾಡಿಗಳು ಬರ್ತಾ ಇರ್ತವೆ. ನಮ್ಮನ್ನೇ ಬಿಟ್ಬಿಟ್ರಪ್ಪ ಹೇಳ್ತೀನಿ, ಒಳಗೆ ಹೋಗ್ತೀನಿ. ಇಲ್ಲಿ ಟಿಕೆಟ್ ತಗೋಬೇಕನ್ಸುತ್ತೆ, ಬೈ ಟಿಕೆಟ್ ಅಂಡ್ ಪ್ರೊಸೀಡ್ ಅಂತ. ಆ್ಯಕ್ಚುಲಿ ಹಿಂಗೆ ಹೇಳಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಡಿಸಬಿಲಿಟಿ ಅಂತ ನೋಡೋಣ ಏನು ಸಿಗ್ಬೋದು ಅದರಲ್ಲಿ ನಮಗೆ ವರ್ತ್ ಅಂತ. ಇವಾಗ ಗೊತ್ತಾಗುತ್ತೆ ನಮಗೀಗ. ಕಾಲು ಯಾಕೋ ಈ ಕಡೆನೇ ಓಡೋಗ್ಬಿಡುತ್ತಲ್ಲ. ಕಾಲು ಸೆನ್ಸ್ ಇಲ್ವಲ್ಲ, ಬ್ರೇಕು ಇದಕ್ಕೆ ಹೋಗಿ ಸಿಗಾಕೊಳ್ಳುತ್ತೆ ಕ್ಲಚ್ಗೆ. ಅಯ್ಯೋ ಹೋಗುತ್ತೆ. ಏನು ಮಾಡಿದ್ರು ನಿಲ್ಲಲ್ಲ, ಸ್ಟ್ರೈಟ್ ನಿಲ್ಲಲ್ಲ ಕಾಲು. ಸೆನ್ಸ್ ಇಲ್ವಲ್ಲ, ಏನೇ ಇಟ್ರು ಕಾಲಿಗೆ ಮಡ್ಚ್ಕೊಬಿಡುತ್ತೆ. ಓ ಅದೇ ಪ್ರಾಬ್ಲಮ್ ಇಲ್ಲಿ. ಒಂದೊಂದ್ಸಾರಿ ಗೇರೆ ಹಾಕಕ್ಕೆ ಬರಲ್ಲ ಅವರಿಗೆ. ಇಲ್ಲ ಇಲ್ಲ ಏನಿಲ್ಲ, ಅಲ್ಲಿ ಟಿಕೆಟು ಕೇಳ್ಕೊಂಡು ಬರಲಿ ಅವರು ಏನು ಹೇಳ್ತಾರೆ ನೋಡೋಣ. ಸೊ ಇವಾಗ ಲಯನ್ ಸಫಾರಿಗೆ ಬಂದಿದ್ದೀವಿ. ನಮ್ಮ ಟಿಕೆಟ್ ಏನಿದೆ ಏನು ಕತೆ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಬರಕ್ಕೆ ಹೋಗಿದ್ದಾರೆ. ಏನಂತ ಏನು 70 ರೂಪಾಯಿ ಕೊಡಿ. 70 ರೂಪಾಯಿ ನಮ್ಗೆ ಟಿಕೆಟು. ಹಲೋ ಕಾರ್ ಅಲ್ಲೋಗಿ ಅಲ್ಲ ಇಲ್ಲ ಕಾರ್ ಒಳಗೆ ಹೋಗಿ 70 ರೂಪಾಯಿ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ಬೇಕು. ಕ್ಯಾಶೇ ಕೊಡ್ಬೇಕಂತ ಹೊಡಿ ನೋಡೋಣ. ಇದು ಕ್ಯಾಶ್ ನೋಡ್ತೀನಿ. ಕ್ಯಾಶ್ ಅಂದರೆ ಚೇಂಜ್ ಇತ್ತಾ ಇಲ್ಲ ಅಂತ ಗೊತ್ತಿಲ್ಲ.
ಚೇಂಜ್ 70 ರೂಪಾಯಿ ಇದೆ, ಕರೆಕ್ಟಾಗಿ ಕೊಟ್ಬಿಡು. ಒಳಗಡೆ ಹೋಗಿ ವಿಚಾರ ಅವರು ಎಲ್ಲರ ಹತ್ರ ಮಾತಾಡ್ತಾರಲ್ಲ, ಬಿಸಿಲು ಬೇರೆ ಗರಂ ಆಗ್ಬಿಟ್ಟಿತ್ತು. ಇದು ಮಾಡಬೇಡಿ, ಹೋಗಿ ಕೇಳಿ. ಟಿಕೆಟಾ ಇಲ್ಲೇ ಇದೆ, ಬ್ಯಾಗಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಗಾಡಿಗೆ ಮಾತ್ರ ಟಿಕೆಟ್ ತೊಗೊಂಡಿದ್ದು 70 ರೂಪೀಸ್ ತೊಗೊಂಡ್ರು. ಓನ್ ವೆಹಿಕಲ್ ಆದರೆ ಒಳಗಡೆ ಎಂಟ್ರಿ ಇದೆಯಂತೆ. ಸೊ ಅಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆಯಂತೆ. ಸೊ ನೋಡು, ಸೊ ಇಲ್ಲೇ ಇದೆ ಅನಿಸುತ್ತೆ ಪಾರ್ಕಿಂಗ್. ಇವ್ರು ಕೇಳಿಬಿಟ್ಟೆ ಮುಂದಕ್ಕೆ ಹೋಗೋಣ. ಅಲ್ಲ ಇವರು ಹ್ಯಾಂಡಿಕ್ಯಾಪ್ಟ್ ಇವರು ಇಲ್ಲಿ ಹಿಂಗೆ ಹೋಗೋದಾ ಗಾಡಿ ಪಾರ್ಕಿಂಗ್? ಹಾಂ ಅಲ್ಲಲ್ಲ ಅಲ್ಲಿ ನಿಲ್ಸ್ಬಂದು ಇಲ್ಲಿ ಅವ್ರು ನಿಲ್ಸ್ಬಂದು ಇಳಿಸ್ಬಂದು ವಾಪಸ್ ಬಿಡ್ಬೋದಂತೆ. ನಮ್ಮ ಮುಂದೆ ಬಿಟ್ಬಿಟ್ಟು ಆಮೇಲೆ ಕಾರ್ ತಂದು ಇಲ್ಲಿ ಪಾರ್ಕಿಂಗ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಹೇಗಿದೀವಿ ಅನ್ಕೋತೇನೋ ಫಸ್ಟ್ ಟೈಮ್. ಈ ಥರ ವ್ಯಾನಾ ಇದು? ಆ ಥರ. ಓಹೋ, ಸಫಾರಿ ಅಂದರೆ ಅದು ಝೂನು ಇದೆ, ಸಫಾರಿನೂ ಇದೆ ಅಂತ ಎರಡೂ ಇದೆ. ಸೊ ನಾವು ಇವಾಗ ಇಷ್ಟೇ ಹೋಗೋಕ್ಕಾಗೋದು, ಕಾರು ಇಲ್ಲಿಂದ ಆಚೆಗೆ ಒಳಗಡೆ ಹೋಗ್ಬೇಕಂತ. ಇಲ್ಲ ಇಲ್ಲ ಇದು ಹ್ಯಾಂಡಿಕ್ಯಾಪ್ಟ್ ಇದ್ದೀವಿ ಅಂತೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಥರ ವ್ಯಾನು ಇದೆಲ್ಲ ಇದೆ. ಹೆಂಗೆ ಕೂತ್ಕೊಳ್ಳೋದು ಏನು ಕತೆ ಅದ್ರ ಬಗ್ಗೆ ತೋರಿಸ್ತೀನಿ. ರೀಚಾರ್ಜ್ ಇಲ್ಲ ಫೋನ್ ಮಾಡೋಕ್ಕೆ. ನನ್ನ ಫೋನಲ್ಲಿ ಮಾಡಿ ಒಂದು ಬಿಡಿ, ನನ್ನ ಫೋನಲ್ಲಿ. ಅಲ್ಲಿ ನೋಡಿ, ಅದು ಯಾವುದು ಸ್ಪ್ಲೆಂಡರ್ ಕೋತಿ ಮಂಗಗಳೆಲ್ಲ ಹೋಯ್ತಾ, ಕೋತಿಗಳೆಲ್ಲ ಎಲ್ಲ ಕಡೆ. ಮಾತಾಡೋದೆಲ್ಲ ಕಾಣೈತಿ. ಇದೆಲ್ಲಿ ಮೈಕು ಕನೆಕ್ಟ್ ಆಗೋಗ್ತೀನಿ. ಕನೆಕ್ಟ್ ಆಗ. ಹಲೋ, ಸಫಾರಿ ಒಳಗಡೆ ಹೋಗ್ತಿದ್ದೀನಿ. ಈಗ ತಲುಪಿದೆ ಇಲ್ಲಿಗೆ. ಅದು ಎಂತಪ್ಪ ಹೆಸರು ಇದ್ರದ್ದು? ಇವಾಗ ನಿಜ, ನಾನು ಯಾರು ಎಷ್ಟು ಸ್ಪೀಡಾಗಿ ಓಡಿಸೋಲ್ಲ, ಯಾಕೆ ಇವತ್ತು ಹಿಂಗೆ ಓಡಿಸೋ? ನೀನು ಅವಾಗ ವೀಡಿಯೋ ಮಾಡ್ತಾ ಇದ್ದ? ಹಾಂ, ವೀಡಿಯೋ ಮಾಡ್ತಾ ಇದ್ದಂತೆ. ಹೌದು, ಯಾರಿಗೂ ಗೊತ್ತಿಲ್ಲ. ನಾನು ನಾರ್ಮಲಾಗಿ ರೆಡಿ ಮಾಡಿಬಿಟ್ಟು ಏನೋ ಚೇರ್ ಮೇಲೆ ಕೂರಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ, ನಡೆಯಲ್ಲ ಅಂತ ಗೊತ್ತಾಗಲ್ಲ ಯಾರಿಗೆ. ಹಾಂ, ನೋಟಿಫಿಕೇಶನ್ ಬರ್ತಾ ಇರುತ್ತೆ ವೀಡಿಯೋಸ್ ಎಲ್ಲ ಆಮೇಲೆ. ಹಾಂ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ಹಾಂ, ಇವಾಗ ಸಫಾರಿ ಹೋಗ್ಬಿಟ್ಟು ಆಮೇಲೆ ಝೂಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹಾಂ ಸರಿ, ಓಕೆ, ಬಾಯ್. ಸಬ್ಸ್ಕ್ರೈಬರ್ ಅಂತೆ ನೋಡ್ದಾ? ಏನು ಶಕೆನಪ್ಪ ದೇವ, ಬಿಸಿಲು ಶಕೆ ಎಲ್ಲ ಆಗ್ತಾಯಿತ್ತು. ಕಾರಲ್ಲಿ ಹೋಗು, ಇನ್ನೂ ಶಕೆ. ನೋಡೋಣ ಸಫಾರಿಲಿ ಏನೆಲ್ಲ ಕಾಣಿಸ್ತವೆ ಅಂತ. ವಿಡಿಯೋ ಮಾಡಿದ? ಹೌದು, ಸದ್ಯ ಲೇಟ್ ಆಗ್ತದೆ ಮತ್ತೆ. ಅಯ್ಯೋ ಅಪ್ಪು, ಹಿಂದೆ ಮುಂದೆ ಹೋಯ್ತಾ ಇದ್ದೀವಿ ಡೌನಲ್ಲಿ. ಅಯ್ಯೋ, ಏನು ಗೊತ್ತಾಯ್ತು ಹುಳ. ಯಾವರೇ ಕೊಟ್ಟ ನೋಡಿ ಇದರಿಂದ ಒಂಚೂರು ಕಳಿಸ್ಬಿಡಿ, ಮುಂದೆ ಕಳಿಸ್ಬಿಡಿ. ಈ ಗಾಡಿ ಫುಲ್ಲಾಗಿದೆ, ಹಂಗಾಗಿ ನಾವು ಹೋಗೋದಕ್ಕಾಗ್ತಿಲ್ಲ. ಸೊ ಇವಾಗ ನೆಕ್ಸ್ಟ್ ಗಾಡಿಗೆ ನಾವು ರೆಡಿ ಇದ್ದೀವಿ. ಈ ಗಾಡಿ ಇಲ್ಲಿಗೆ ಬರಬೇಕು ಇವಾಗ. ಪ್ರಾಧಿಕಾರ ಹಾಂ, ನಾನು ಮೊಬೈಲಲ್ಲಿ ಮಾಡ್ತೀನಿ. ಹಾಂ, ಮಾಡ್ತಾನೆ. ಅವನು ಅದ್ರಲ್ಲಿ ಮಾಡಲಿ, ನಾನು ಇದ್ರಲ್ಲಿ ಮಾಡ್ಕೊಳ್ತೀನಿ.
ಭದ್ರ ಇದು ಗಂಡು ಹುಲಿ. ಅವನ ಹೆಸರು ವಿಕ್ರಮ್ ಅಂತ ಹೇಳ್ಬಿಟ್ಟು. ವಿಕ್ರಮಿಗೆ 3 ವರ್ಷ. ಅಲ್ಲೊಂದು ಹೋಗ್ತಾ ಇದೆ ನೋಡಿ, ರೈಟ್ ಅಲ್ಲಿ ಒಂದು ಹೋಗ್ತಾ ಇದೆ ನೋಡಿ, ಅಲ್ಲಿ ರೈಟ್ ಅಲ್ಲಿ ನೋಡಿ, ಅಲ್ಲಿ ರೈಟ್ ಅಲ್ಲಿ ಹೋಗ್ತಾ ಇದೆ ನೋಡಿ. ರೈಟ್ ಅಲ್ಲಿ ಇರೋದು ಶ್ರಾವಣಿ ಅಂತ. ಶ್ರಾವಣಿ ಮತ್ತೆ ವಿಕ್ರಮ್ ಗಂಡು ಒಂದೇ ಏಜು. ಶ್ರಾವಣಿ ಅಂತ ನೋಡಿದ್ರಾ? ವೈಟ್ ನೋಡ್ತೀರಾ? ವೈಟ್ ಹತ್ರ ಕಾಣ್ತಿದ್ದ. विक्रम विक्रम ಅಂತ ವಿಕ್ರಮ್. ಸಾಕ ದೊಡ್ಡದು. ಒಂದು ಫೋಟೋ ತೆಗಿ, ಒಂದು ಫೋಟೋ ತೆಗಿ, ಅದರಲ್ಲಿ ಫೋಟೋ ತೆಗಿ, ಬೇಗ ಫೋಟೋ ತೆಗಿ, ಒಂದು ಫೋಟೋ ತೆಗಿ, ಒಂದು ಫೋಟೋ ತೆಗಿ. ಎಷ್ಟು ಹತ್ರದಿಂದ ನೋಡಿದೀವಲ್ಲ. ವಾವ್, ಸಖತ್ತಾಗಿದೆ, ದೊಡ್ಡದು. 2-3 ತೆಗಿ. ಹಾಂ, ಇವಾಗ ತೆಗಿ ಪೂರ್ವಿ. ಹಾಂ, ವೈಟ್ ಟೈಗರ್ ನೋಡಿದ್ದಾದ್ಮೇಲೆ ಇವಾಗ ಇನ್ನೊಂದು ಇದಕ್ಕೆ ಹೋಗ್ತಾ ಇದೀವಿ. ಇದ್ರೊಳಗೆ ಏನೇನು ಸಿಗುತ್ತೆ ನೋಡೋಣ. ಏನೋ ಅದೃಷ್ಟ ಹತ್ರದಲ್ಲೇ ಸಿಕ್ತು ನಮ್ಗೆ. ಹೋಗಿ ನೋಡೋದಕ್ಕೆ ಯಾವತ್ತೂ ನೋಡಿರ್ಲಿಲ್ಲ. ನೋಡಿ, ಇವನ ಹೆಸರು ಧರ್ಮ ಅಂತ ಹೇಳ್ಬಿಟ್ಟು. ಧರ್ಮ 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 ಧರ್ಮನಿಗೆ 14 ವರ್ಷ ಆಗಿದೆ. 14 years old. 14 years old ಧರ್ಮ. ನೋಡಿ, ಗಂಡು ಅಡಲ್ಟ್ ಆಗ್ತಾ ಈ ತರ ಬ್ಲಾಕ್ ಆಗುತ್ತೆ. 800 1000 kg ಇರುತ್ತೆ. ಹೆಣ್ಣು ಯಾವಾಗ್ಲೂ ಬ್ರೌನ್ ಅಲ್ಲಿ ಇರುತ್ತೆ, ಸಣ್ಣದಾಗಿರುತ್ತೆ. ನಮ್ಮಲ್ಲಿ ಇವು 30 ಇದೆ. ಇವೆಲ್ಲ ಫೀಡಿಂಗ್ ಟೈಮಲ್ಲಿ ಒಟ್ಟಿಗೆ ಇರುತ್ತೆ. ಏನಾದ್ರೆ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಇರುತ್ತೆ. ಬರೀ ಇದೆ ನೋಡಿ. ಹಾ, ಮೇಲ್ ದೊಡ್ಡದು. ಅಡಲ್ಟ್ ಆಗ್ತಾ ಬ್ಲಾಕ್ ಆಗುತ್ತೆ. ಅದೆಲ್ಲ ಫೀಮೇಲ್ ಅದಲ್ಲ. ಆ ತೊಟ್ಟೆಲ್ ನಿಂತಿದೆಯಲ್ಲ, ಅದು ಸಬ್ ಅಡಲ್ಟ್. ಇನ್ನ ಅಡಲ್ಟ್ ಆಗ್ತಾ ಬ್ಲಾಕ್ ಆಗುತ್ತೆ. 2 ಕಿತ್ತಾಡ್ತಾ ಇದ್ರು. ಇದ್ಯಾವುದು ನೋಡಿದೆ? ದೊಡ್ಡದು. ಇದು ಏನು ಬೋರ್ಡ್ ಹಾಕಿರ್ತಾರಲ್ಲ, ಬೋರ್ಡ್ ಕಾಣ್ತಾ ಇಲ್ಲಲ್ಲ. ಇಲ್ಲೊಂದು ಒಳಗಡೆ ಐತೆ. ಒಳಗಡೆ ಇಳಿದ್ಬಿಟ್ಟೈತೆ ಯಾಕೋ, ಅದಕ್ಕೆ ಹೋಗ್ಬಿಟ್ಟೈತೆ ಒಳಗಡೆ. ಇದು ಗೊತ್ತಿಲ್ಲಪ್ಪ, ಬೋರ್ಡ್ ಹಾಕಿಲ್ಲ ಇಲ್ಲಿ. ಒಂದು ಫೋಟೋ ತೆಗಿಯಮ್ಮ, ಫೋಟೋ ತೆಗಿಯೋ ಪಾಪ, ಫೋಟೋ ತೆಗಿ. ವಿಡಿಯೋ ಹೋಗು.
ಎಷ್ಟು ದೊಡ್ಡದಾಗಿದೆ, 800 1000 kg ಇರುತ್ತಂತೆ. 800 to 1000 kg. 2 ಫೀಟ್ ಆಗ್ತಾ ಇದೆ ನೋಡಿ, 2 ಫೀಟ್ ಆಗ್ತಾ ಇದೆ. ಮುಗೀತು ಸಫಾರಿ. 1/2 hour ಅಷ್ಟೇ, ಜಾಸ್ತಿ ಇರಲ್ಲ. ಸಫಾರಿ ಮುಗೀತು, ಎಲ್ಲ ರೆಡಿ ಇದೆ ಇವಾಗ. ಇದೇ 3000 ಒಂದು ಏನಿದು ಏನಂತಾರೆ ಇದನ್ನ, ಜೀಪು. 3000 ಜೀಪು. ಆ್ಯಕ್ಚುಲಿ 3000 ಕೊಟ್ಟರೆ ಮಾತ್ರ ಇದರೊಳಗೆ ಕರ್ಕೊಂಡು ಹೋಗೋದು, ಇಲ್ಲ ಕರ್ಕೊಂಡು ಹೋಗಲ್ಲ. ಇದ್ರ ಜೊತೆ ಡೆಲೆಕ್ಸು ಫುಡ್ಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೌದು. ಅಯ್ಯೋ ಹೋಯ್ತಾ ಇಲ್ಲ. ಅಯ್ಯೋ ಕೊಡಕ್ಕೆ ಶಕ್ಕೆ ಆಗ್ತೈತೆ, ಸಿಕ್ಕಾಪಟ್ಟೆ ಆಯ್ತಲ್ಲ ತಳ್ಕ ಬರಕ್ಕೆ. ಬೈತು ನನಗೆ ಮಳೆ ಬರ್ತದೆ. ಓ ಅದು 250, ಇದು 2000 ಜಿಪ್ ಸಫಾರಿ. ಹಾಂ ಪೂರ್ವಿ ಬೈಲಿ ಸ್ಟಾರ್ಟ್ ಆಯ್ತಾ. ಆ್ಯಕ್ಚುಲಿ ನಾವು ಹೋಗಿದ್ದು ಅದು ಬಸ್ಸಿಗೆ 250 ರುಪೀಸ್. ಅದು ಮೃಗಾಲಯ ಕಾಂಬೋ ಅಂತ ಬರುತ್ತೆ, ಬಸ್ ಸಫಾರಿ ಅಂತಾರೆ ಅದನ್ನು. ಅದಕ್ಕೆ 250 ಒಬ್ರಿಗೆ. ಸೊ ಜಿಪ್ ಸಫಾರಿ ಅಂತ ಸಿಗುತ್ತೆ ಕಾಂಬೋ, ಅದರಲ್ಲಿ ಝೂ ಟಿಕೆಟು ಆ್ಯಡ್ ಆಗಿರುತ್ತೆ. ಸೊ 2000 ಚಾರ್ಜ್ ಮಾಡ್ತಾರೆ ನಮಗೆ. ಸೊ ಮೃಗಾಲಯ ಮತ್ತು ಕ್ಯಾಂಪರ್ ಡಿಲಕ್ಸ್ ಕಾಂಬೋ ಸಫಾರಿ ಅಂತ ಬರುತ್ತೆ. ಸೊ ಅದರಲ್ಲಿ ಇದೂ ಬರುತ್ತೆ, ಡಿಲಕ್ಸ್ ಕಾಂಬೋ ಸಫಾರಿ. ಸೊ ಹಂಗಾಗಿ ಅದು 3000 ರುಪೀಸ್ ಇದೆ. ಸೊ ನಾವು ಹೋಗಿರೋ 250. ಅಯ್ಯೋ ನಮ್ಮ ಮಿಡ್ಲ್ ಕ್ಲಾಸ್ ಕರೆಕ್ಟಾಗಿದೆ ಬಿಡಿ. ಸುಮ್ಮನೆ ಏನಿಗೆ ಇಷ್ಟೆಲ್ಲ ಖರ್ಚು ಮಾಡಿ ಹೋಗ್ಬೇಕು ನಾವು. ಅಲ್ಲಿ ನೋಡೋದು ಅದೇ ಪ್ರಾಣಿ, ಅಲ್ಲಿ ತಗೊಳ್ಳೋದು ಮಾತ್ರ ಬೇರೆ ಬೇರೆ ದುಡ್ಡು. ಸುಮ್ಮನೆ ಏನಕ್ಕೆ ಅಷ್ಟೊಂದೆಲ್ಲ ಖರ್ಚು ಮಾಡಬೇಕು, ಸಾಕು ನಮಗೆ ನಮ್ಮ ರೇಂಜಿಗೆ. ನೋಡಿ ಇದರಲ್ಲಿ ಇನ್ನೂ ಒಂದು ಬರೆದಿದ್ದಾರೆ ನೋಡಿ, ಪ್ರಾಣಿ ದತ್ತು ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸ್ಕ್ಯಾನರ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಮೂಕ ಪ್ರಾಣಿಗಳಿಗೆ ಧ್ವನಿಯಾಗಿ ನಿಮ್ಮ ಕೈಲಾದಷ್ಟು ದೇಣಿಗೆ ನೀಡಿ ಅಂತ. ಸೊ ಯಾರಾದರೂ ಅಡಾಪ್ಟ್ ಮಾಡ್ಕೊಂಡು ಆ ಪ್ರಾಣಿಗಳಿಗೆ ದುಡ್ಡನ್ನ ಕೊಡ್ಬೋದು ಅಂತ ಹೇಳಿ ಸ್ಕ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಸೊ ಸಖತ್ತಾಗಿದೆ ಇದು. ಬಟ್ ಯಾರಿಗೆಲ್ಲ ದಾನ ಮಾಡಬೇಕು ಅನ್ನೋರೆಲ್ಲ ಸ್ಕ್ಯಾನರ್ನ ತೊಗೊಂಡ್ಬೇಕಾದ್ರೆ ಮಾಡ್ಬೋದು. ತುಂಬ ಒಳ್ಳೆಯದೊಂದು ಇದನ್ನು ಕೊಟ್ಟಿದ್ದಾರೆ ನೋಡಿ, ಶಿವಮೊಗ್ಗ ಮೃಗಾಲಯ ಅಂತ ಕೊಟ್ಟಿದ್ದಾರೆ. ಝೂ ಕೂಡ ಇದೆ. ಇವಾಗ ನಮ್ಮದು ಸಫಾರಿ ಮುಗೀತು, ಇಲ್ಲಿ ತೋರಿಸ್ಬೋದು. ನಮ್ಮದು ಇವಾಗ ಸಫಾರಿ ಮುಗೀತು. ಸೊ ಇವಾಗ ಝೂಗೆ ಹೋಗಬೇಕು. ಸೊ ಅಲ್ಲಿ ನಾನು ಬೈಕ್ ತೊಗೊಂಡೋಗೋದಾ ಇಲ್ಲಾಂದರೆ ಇದ್ರಲ್ಲಿ ಹೋಗೋದು, ಏನು ಕತೆನೋ ಗೊತ್ತಿಲ್ಲ ಇನ್ನೂ. ಸೊ ಅಲ್ಲಿ ಹೇಳ್ತಾರೆ ಅವ್ರು, ಹೇಳಾದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಅಂತ. ನಮ್ಗೆ ಇವಾಗ 250 ಚಾರ್ಜು, ಪ್ರತಿಯೊಬ್ರಿಗೂ 250 ಚಾರ್ಜ್ ಮಾಡಿದ್ದಾರೆ. ಯಾವಾಗ ಬಾಯಿಗೆ ಹಾಕೊಳ್ಳೋದು ಅಂತ ಅಲ್ವಾ? ತಿನ್ನೋದಕ್ಕೇನೆ ಬಿಟ್ಟದು ಬಿಡ ಮಾಡ. ಇಲ್ಲಿ ಕೋಲ್ಡ್ ಹೌದು. ಹಾಂ ಯೂಟ್ಯೂಬ್ ಚಾನಲ್ ಇದು. ಹಾಂ ಮಣ್ಣಿಂದೆಲ್ಲ ಮಾಡ್ತೀನಿ. ಹಾಂ ಶಿವಮೊಗ್ಗ ಬಂದಿದ್ದೀನಿ, ಅಲ್ಲೇ 3 ದಿನ ಆಯಿತು. ಸ್ಟಾಲ್ ಇಲ್ಲ, ಮಾಮೂಲಿ ವೀಡಿಯೋಸ್ಗೋಸ್ಕರನೇ ಬಂದಿದ್ದೀನಿ ಮಗನ ಕರ್ಕೊಂಡು. ಮಗ ಹಾಂ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಂ ಕಡಿಸು ಒಂದು ಅರ್ಧ ವೀಡಿಯೋ ಮಾಡ್ತಾನೆ. ಓ ಬೈಕ್ ತಗೊಳಲ್ವಾ? ಬೈಕು 1.5 ಕಿಲೋಮೀಟರ್ ಆಗಲ್ಲ ನನ್ನ ಕೈಯಲ್ಲಿ.
ಹದ್ದು ಐತೆ. ಹದ್ದು ಆ ಕಡೆ. ಕೋಳಿ ಏನೋ ಐತೆ ಇಲ್ಲಿ. ಹಿರಿ ಅವರೆಲ್ಲ ಹೋಗಿ ಆಹಾರನಾ? ಅಯ್ಯಯ್ಯೋ, ಹಿರಿಯವರೆಲ್ಲ ನೋಡ್ಲಿ ಫಸ್ಟ್. ನಂದು ಫೋನ್ ಚಾರ್ಜ್ ಹಾಕಿದ್ದೀನಿ, ಬ್ಯಾಗಲ್ಲಿ ಫೋನ್ ಚಾರ್ಜ್ ಹಾಕಿದ್ದೀನಿ. ಅದಾದರೆ ನಿಯರ್ ಫೋಟೋ ಇಟ್ಕೊಳಕ್ಕೆ ಚೆನ್ನಾಗಿದೆ ಅದು. ಹಾಂ, ಯಾಕಂದರೆ ಹಂಗೆ ಹೋಗು ವೀಡಿಯೋ ಮಾಡಿ ಪಾಪ. ಅದು ಬಾಟ್ಲಿ ಎಷ್ಟು ಚೆನ್ನಾಗೈತೆ ನೋಡಿ ನವಿಲು ಮೇಲೆ. ಹಾಂ, ಎಷ್ಟು ಚಂದ ಬಿಟ್ಟುಕೊಂಡಿತ್ತು. ಈಗ ವಾಪಸ್ ಶುರು ಮಾಡಿದ್ರು ಮಾಡಿತ್ತು, 2 ಬಂತಲ್ಲ. ಎಷ್ಟು ಚೆನ್ನಾಗಿದೆ ನವಿಲು. ನಾನು ತಕೊಂಡೆ ಬಿಡಿ. ಎಷ್ಟು ಚೆನ್ನಾಗಿದೆ ರೆಕ್ಕೆ ನೋಡಿ. ಒಂದೇ ಒಂದ್ಸರಿ ಪೂರ್ತಿ ಓಪನ್ ಮಾಡ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದು ಮೇಲೆ ಕೂತಿದ್ದೆ. ಫೋಟೋ ತಕ್ಕಪ್ಪ. ಅಂದಿ ಮುಳ್ಳಂದಿ. ವೇರ್ ಆರ್ ಯು ಮುಳ್ಳಂದಿ? ಮುಳ್ಳಂದಿ. ಅಲ್ಲಿ ನೋಡಿ ಅದ್ರ ಮಕ್ಕ. ನೋಡಿ ಆಮೇಲೆ ಕಾಣಿಸ್ತೀಯಾ? ಹಾಂ, ಅಲ್ಲಿ ಊಟ ಹಾಕೋರಲ್ಲ ತಿಂತೈತದು. ಸ್ಟಾರ್ ಟೋಟೈಲ್. ಹ್ಞೂ, ದೊಡ್ಡದಲ್ಲಿದೆ ನೋಡಿ. ಬೈಚೆ ಬಾ, ಅಲ್ಲಿ ಒಂದು ನಡ್ಕೊಂಡು ಹೋಗುದು ನೋಡಿ, ಅದನ್ನು ಜೂಮ್ ಮಾಡಿ. ಝೂಮ್ ಮಾಡ್ತಿದ್ದೆ. ಅಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ನೋಡ್ಕೊಂಡು ಇದು ಬ್ಲೂ ಬುಲ್ ನೋಡಿ. ನಲ್ಗೆ ಬ್ಲೂ ಬುಲ್. ನಲ್ಗೆ ನಲ್ಗೆ ಬುಲ್ ಅಂತೆ. ಬ್ಲೂ ಕಲರೇ ಇಲ್ಲ ಅವು, ಬುಲ್ ಥರ ಅವಂತೆ ಜಿಂಕೆಗಳು. ಕಾಡಿನ ಕಣ ಎಲ್ಲ ಇದೆ. ಕಾಡ್ಕೋಣ ಇಲ್ವಾ ಆಂಟಿ? ಕಾಡ್ಕೋಣ. ಇಲ್ಲ ಕಾಣ್ತಿದೆ. ಜಿಂಕೆ ತುಂಬ ಇದೆ ನೋಡಿ. ಝೂಮ್ ಆಗಲ್ಲ ಇದು ಜಾಸ್ತಿ. ಅಲ್ಲಿ ನೋಡಿ ಇಷ್ಟ ಆಗೋದು. ಜಿಂಕೆ ಮಾಡಿ ಇಂಡು ಕಾಣ್ತಾ ಉಂಟಾ? ಕಾಣ್ತಾ ಉಂಟಾ? ಕಾಣ್ತಾ ಇದ್ದಾವೆ, ನಿಮ್ಗೆ ಕಾಣಿಸ್ತಿಲ್ಲ. ಇದೇನೋ ಸೀರೆ ನಾಯಿ ಅಂತ. ನದಿಗಳು ನಾಯಿ ಈ ಥರ ಆಟ. ಕಣ್ಣ ಮುಚ್ಚಿ ಆಟ ಆಡ್ತಿದ್ದೀನಪ್ಪ. ಕಣ್ಣ ಮುಚ್ಚಿ ಆಡ್ತಿದ್ದೀರಾ? ಹೌದೇನ್ರಪ್ಪ? ಇದೊಂದು ಬಂತು. ಕಣ್ಣ ಮುಚ್ಚಿ ಆಡ್ತಿದ್ದೀನಾ? ಹೌದೇನ? ಕಣ್ಣ ಮುಚ್ಚಿ ಆಡ್ತಿದ್ದೀನಾ? ಹೌದಾ? ನಿನ್ನ ಹೆಸರೇನು ಹೇಳು ಬೇಗ. ನನ್ನ ಜೊತೆ ಮಾತಾಡೋದು. ಹೌದು, ಕಣ್ಣ ಮುಚ್ಚೆ ಆಡ್ತಾವೆ. ಕಣ್ಣ ಮುಚ್ಚೆ. ಐ ಬೈಲಿ. ಬ್ಲ್ಯಾಕ್ ಪ್ಯಾಂಥರ್. ಬ್ಲ್ಯಾಕ್ ಪ್ಯಾಂಥರ್ ನೋಡಿ. ಬ್ಲ್ಯಾಕ್ ಪ್ಯಾಂಥರ್ ಇದು ಬ್ಲ್ಯಾಕ್ ಪ್ಯಾಂಥರು. ಬ್ಲ್ಯಾಕ್ ಚೀತಾ ಅಂತ. ಬ್ಲ್ಯಾಕ್ ಚೀತಾ ಅವ್ರಿಗೆ
ಪ್ಯಾನ್ ತರನ ಚೀತ ಮಾಡ್ಬಿಟ್ರ ಅಲ್ಲಿ. ಹೋಗ್ರಪ್ಪ, ಸುಸ್ತಾಗುತ್ತೆ. ಅದೆಲ್ಲ ಬ್ಲಾಕ್ ಮಿಸ್ ಆಗೋಯ್ತೆ. ಬ್ಲಾಕ್ ಸಿಕ್ತು ಎಲ್ಲೋ ಇದು ಮುಂದಕ್ಕೆ ಹೋಯ್ತು ಮಲ್ಕೊಂಬಿಟ್ಟ. ಒಳ್ಳೆ ಟೈಮ್ ಮಿಕ್ಸ್ ಆಗ್ಬಿಡ್ತಲ್ಲ ಬ್ಲಾಕ್ ಸಿಕ್ತು ಸಕ್ಕತ್ತಾಗಿ. ನೋಡಿ ನಮ್ಗೆ ಬಟ್ ಅದು ದೊಡ್ಡದಾಗಿರುತ್ತೆ. ನಡಿಯೋದು ಬೆಕ್ಕು ಎಲ್ಲ ಜೋಕಾಲಿ ಮೇಲೆ ನೋಡಿ ಇವಾಗ ಬಾಲಲ್ಲಿ ಆಗ್ತೈತೆ. ನೋಡ್ರಿ ಉಷ್ಟ್ರ ಪಕ್ಷಿ. ಅದ್ರದ್ದು ಎಗ್ಗು ತೋರಿಸಿ ವಿಡಿಯೋದಲ್ಲಿ ನೋಡಿದ್ರು. ಹೆಸರು ಉಷ್ಟ್ರ ಪಕ್ಷಿ, ಆಸ್ಟ್ರಿಚ್. ಬತ್ತು 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 ಏನೋ ಹಿಂಗೆ ಹೋಯ್ತೈತೆ, ಹೋಯ್ತೈತಲ್ಲಿ. ಅದ್ರ ಹೆಸರೇನು ಅದೇನೋ ಕೂಗ್ತದಪ್ಪ. ಮಲ್ಕೊಂಡು ಹೋಗ್ತೈತಾ? ಇಲ್ಬಾ ಅಭಿ ಇಲ್ಲಿ ಬಂತು. ಎರಡು ಉಂಟಲ್ಲ ಅಷ್ಟೊಂದು ಫಾಸ್ಟಾಗಿ ನೀರು ಕುಡಿತದ ನೋಡಿ. Cub equal to 1 year baby. Jasons to 1 to 2 years equal childhood. ಆಮೇಲೆ ಸಬ್ ಅಡಲ್ಟ್ 3 to 4 years. 2 to 3 years. ಒಂದೇನಾ? ಎರಡು ಇಲ್ಲಿ ಬಾ, ಎರಡು ಬಾ, ಇಲ್ಲಿ ಬಾ ತೋರಿಸ್ತೀನಿ. ಇಲ್ವಾ? ಇವಾಗ ನಾವು ಎಕ್ಸಿಟ್ ಆಗ್ತಾ ಇದೀವಿ. ಎಲ್ಲ ನೋಡಿದ್ದಾಯ್ತು. ಸಫಾರಿ ಝೂ ಎರಡು ಮುಗಿತು. ಆಕ್ಚುಲಿ ಚಿಲ್ಡ್ರನ್ ಏರಿಯಾ ಇದೆ, ಮಕ್ಳುಗಳೆಲ್ಲ ಆಟ ಆಡ್ಬೋದು ಇಲ್ಲಿ. ಲಾಸ್ಟಲ್ಲಿ ಮಕ್ಳುಗಳಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಂಟ್ರಿನೇ ಬೇರೆ ದಾರಿ, ಇದಕ್ಕೆ ಎಕ್ಸಿಟೇ ಬೇರೆ ದಾರಿ. ಸಫಾರಿಯಿಂದ ಹೊರಗಡೆ ಬಂದು ಅಲ್ಲೇ ಊಟ ಮಾಡ್ದೋ ರೋಡ್ ಸೈಡಲ್ಲೇ. ಉಪ್ಪಿನಕಾಯಿ ಒಂದ್ ಕೊಡಿ. ಇಲ್ಲ ಕಟ್ಟಾಕ್ಬಿಟ್ಟಿದ್ದೀರಪ್ಪ. ಜೈಲೇನಿಲ್ಲ, ಹೆಂಗ್ ಕಳೀತಾ ಇದೀವಿ ಗೊತ್ತಾಯ್ತಾ ಇಲ್ಲ ಇಲ್ಲಿ. ಎಷ್ಟು ಓಡಾಡ್ತಿದ್ವು ಅಲ್ಲ ಇಲ್ಲಿ ಹೆಂಗ್ ದಿನ ಕಳೀತಾ ಇದೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಎಲ್ಲಿ ಮಂತ್ರಾಲಯ, ಆಮೇಲೆ ಪಂಚಮುಖಿ, ಆಮೇಲೆ ಶ್ರೀಶೈಲ ಮುಗಿಸಿ ವಾಪಸ್ ಬೆಂಗಳೂರು ಕಡೆ ವಾಪಸ್ ಹೊರಟಿದ್ದೋ ನಾವು 3 ದಿನಕ್ಕೆ. ಇಲ್ಲಿ ನೋಡ್ರೆ 3 ದಿನಕ್ಕೆ ಬಂದು 2 ಪ್ಲೇಸ್ ನೋಡಿಲ್ಲ. 2 ಪ್ಲೇಸ್ ನೋಡಿಲ್ಲ. ಕರೆಂಟ್ ಉಂಟು. ಅಪ್ಪ ಕರೆಂಟ್ ಬಂದ್ರೆ ಬೆಟರ್. ಸ್ವಲ್ಪ ಕೂತಿರ್ತೀನಿ. ಹಾ ಹೌದು ಹೌದು.
ಗುಂಡ ಏನ್ ಮಾಡ್ತಾ ಇದ ಗುಂಡ ಮಲ್ಕೊಂಡಿರ್ಬೋದು ನಿಮ್ಮ ಮನೆಯವರು. ಗುಂಡು ಗೊತ್ತಾಗೋಯ್ತಾ? ನೋಡ್ತಾವ್ ಕಳ್ಳ ಎಲ್ಬಿಟ್ಟು ಎಲ್ಲೋಗಿರೋ ಕಳ್ಳ ಅಂತ ನೋಡಿ. ಅಲ್ಲ ಕಳ್ಳ ಮಗಳು ಎಲ್ಲೋಗಿದ್ರು ನಾನು ಬಿಟ್ಟೋಗ್ಬಿಟ್ಟವ್ರಲ್ಲ ಅಂತ ಬೈಕೊಂಡಿರ್ತಾನೆ. ಗುಂಡಮ್ಮ ಗುಂಡಮ್ಮ ಏನಮ್ಮ? ಅಯ್ಯೋ ಪಾಪ. ಈಗ ಇದ್ದದಲ್ಲ ಅಯ್ಯೋ ಈಗ ಮನೆಗೆ ಗುಂಡು ಗುಂಡು ಮರಿ ನೋಡಿ ಬಿಡ್ತೀನಿ. ಹೆಂಗ್ ಓಡ್ಬತ್ತಾನ ಈಗ? ಕರೆಕ್ಟಾಗಿ ಬಂದಿಲ್ಲ ಅದ್ಕೊಂಡ್ಬಿಡ್ತಾನೆ. ನಮ್ಮ ತೆಗ್ದುವರೆಗೆ ಬಿಡಿ ಅಣ್ಣ, ಮತ್ತೆ ನಮ್ಮನ್ನು ಬಿಡಿ ಆ ಪಾಪಚ್ಚಿ ಅವನು ಬಿಡ್ಬೇಕಲ್ಲ. ಬಿಡಿ ಇಲ್ಲಿಂದ. ಈಗ ನೋಡ್ಕೊಳ್ಳಿ, ಅವ್ನು ಬಿಟ್ಟಿದ ತಕ್ಷಣ ಟನ್ ಅಂತ ಓಡ್ ಬಂದ್ಬಿಡ್ತಾನೆ ಇಲ್ಲಿಗೆ. ಕಣ್ಣು ಜಾಗ್ರತೆ. ಮಮ್ಮಿ ಅಂತ ಓಡ್ ಬಂದ್ಬಿಡ್ತಾನೆ. ಆಗಳ ಇಲ್ಲಿ ಬಾರ. ಇಲ್ಲಿ ಬಾರ. ಅವನು ಚೇಂಜ್ ಆಗಿದ್ದಾನೆ ಇಲ್ಲಿ ಬಂದು. ಪೂರಿ ಪೂರಿ ಮಾತಾಡ್ಸ್ತವನೆ. ಅವನು ಇಲ್ಲಿ ಬಂದು ಚೇಂಜ್ ಆಗಿದ್ದಾನೆ. ಓ ಇಲ್ಲಿ ಇಲ್ಲ ಹತ್ಬತ್ತವನೆ ಬಂದ ಕಳ್ಳ ಬಂದ. ಆಹಾ ಮಗು ಅಯ್ಯಯ್ಯೋ ಹಿಡ್ಕ ಮಗು. ಏನು ಮಗು? ಚಿನ್ನ ಮಗು ಇದು. ಕಿಸ್ಕೊಟ್ಬಿಡ್ತಲ್ಲಪ್ಪ, ಕಿಸ್ಕೊಟ್ಬಿಡ್ತು. ನಾನು ಕೈ ಅಂತ ಬಡ್ಕಂತವ್ರಿ. ಅಯ್ಯೋಯ್ಯೋ ಮಗಪ್ಪ ಏನಪ್ಪ ಮುದ್ದು ಮಾಡ್ತಾವನೆ. ಯಾಕೆ ಹೋಗಿದ್ದೆ ನೀವು ನನ್ನ ಬಿಟ್ಬಿಟ್ಟು ಅಂತ? ಹೋದಮ್ಮ ಪುಟ್ಟು ಅವನಮ್ಮ ತಿನ್ಮರಿ ಅವನಾಯ್ತು ಬಿಟ್ಬಿಟ್ಟು ಹೊಂಟೋಗಿದ್. ನಾ ಇನ್ನೊಬ್ಬ ಇದ್ನ ನಿಮ್ ಫ್ರೆಂಡು, ಅದಕ್ಕೆ ಬಿಟ್ಟೋಗಿದ್ದು. ಅವನಲ್ಲಿ ಬೊಗಳುತ್ತವನೆ. ನನ್ನ ಮಾತ್ರ ಕರ್ಕೊಂಡು ಬಿಟ್ಟಿಲ್ಲ ನೀವು. ಗಿಡಕ್ಕೆ ನೀರು ಹಾಕಿ ಕೆಲಸವರುನು ಅವ್ವಾಗ್ಬಿಟ್ಟೈತೆ. ಒಳ್ಳೊಳ್ಳೆ ಊಟ ಹಾಕ್ಬಿಟ್ಟಿದ್ದೀರಾ, ನಿಮ್ಗೆ ನಮಸ್ಕಾರ ಮಾಡ್ಬೇಕು ನಾನು ಅಂತ. ಇಲ್ಲ ಬೇರೆ ಅಲ್ಲ, ಒಳ್ಳೊಳ್ಳೆ ಚಿಕನ್ ಊಟ ಹಾಕಿದೀರಾ ಅಂತ ನಮಸ್ಕಾರ ಮಾಡ್ತಾ ಇರೋದು. ನಿಮಗೇನು ಮಾಡ್ತಾ ಇಲ್ಲ, ನೀವೆಲ್ಲ ಹಾಕಿರೋದು. ಅವರಿಗೆ ಅದಕ್ಕೆ ನೀವು ಬೇಡ ಅಂತ ಹೇಳ್ಬಿಟ್ಟು ಅವನು ಹೋಗಿ ಅವ್ರಿಗೆ ಮಾತ್ರ ನಮಸ್ಕಾರ ಮಾಡ್ತಾ ಇದ್ದಾನೆ. ಏನಪ್ಪ ಗುಂಡು, ಏನಾರು ಕೊಡು ಅಂತ ನೈಸ್ ಹೊಡಿತಾ ಇರ್ಬೋದು. ಕಳ್ಳ ಯಾವ ಓಡ್ ಬಂದು ಲಿಪ್ ಕಿಸ್ ಕೊಟ್ಬಿಟ್ಟ ನನಗೆ. ಅಲ್ಲಲ್ಲ ನಮ್ಮ ಓನರ್ಗೆ ಯಾರೋ ಬಂದು ಮುತ್ಕೊಂಡ. ಅವನಿಗೆ ನನ್ನ ಬಿಟ್ಟಿಲ್ಲ ಅಂತ ನೋಡಿ 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 ಬಾ ಅಂತ ಕರೆಯೋದು ನೋಡಿ. ಕೈ ಉದ್ದ ಅಯ್ಯೋ 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 ಹಾಯ್ ಸುಮ್ಮನೆ ಇರುವ. ಕಣ್ಣು ಅಂತೂ ಶಾರ್ಪ್ ಕಣ್ಣು. ಆ ಬೆಳಕಲ್ಲಿ ಹೆಂಗೆ ಕಾಣಿಸುತ್ತೆ ಗೊತ್ತಾ ವಿಡಿಯೋದಲ್ಲಿ? ಒಂದು ರೆಡ್ ಕಾಣ್ತಾ ಇದೆ. ಇವನ ಹೆಸರೇನು? ಸಿಂಹನಾ? ಯಪ್ಪ ಎಷ್ಟು ರೆಡ್ಗಿದೆ ನೋಡಿ ಅವ್ನ ಕಣ್ಣು. ಬೆಕ್ಕು ಕಣ್ಣು ಕರೆಕ್ಟ್. ಗುಂಡ ಇವತ್ತೊಂದೇ ದಿನ ಗುಂಡ, ನಾಳೆಯಿಂದ ನೀನು ಇಲ್ಲಿರಲ್ಲ. ಅಯ್ಯೋ ಏನಾರು ಉಳ್ಳಿಸ್ಬಿಡ್ತಾರಲ್ಲ, ಏನಾರು ಉಳ್ಳಿಸ್ಬಿಡ್ತಾರೆ. ಕಿತ್ತಾಬಿಟ್ರಿ ಕಣ್ರ. ಯಾವ ಕುರಿಗಳು ಮಂದೆ ಕುರಿ ಅನ್ಸುತ್ತೆ. ಮ್ಯಾ ಅಂತ ಬಿಡ್ಕೊತಾ ಇದ್ದಾರೆ. ಹಾಯ್ ಸಿಂಹ, ಸಿಂಹ ಯಾರ ಇದು ನಿಂದು ಕತೆ? ನಿನ್ ಕಣ್ ತೋರ್ಸ ಬಾರ ಇಲ್ಲಿ. ಗುಂಡ ಬರ, ಚಿಕನ್ ಹುಡುಕಿ ಸಾಕು ಬರ. ಗೊತ್ತಾಗ್ಬಿಟ್ಟೈತೆ ಅಲ್ಲೇ ಚಿಕನ್ ಮಾಡ್ತಾರೆ ಅಂತ. ಅಲ್ಲೇ ಒಲೆ ಮೇಲೆ ಹತ್ತಬಾರ್ದು ಗುಂಡ. ಅಯ್ಯೋ 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 ಗೊತ್ತಾಗ್ಬಿಟ್ಟೈತೆ ಅಲ್ಲೇ ಚಿಕನ್ ಬೇಯಿಸೋದು ಅಂತ, ಸುಡೋದಲ್ಲೇ ಅಂತ ಗೊತ್ತಾಗ್ಬಿಟ್ಟೈತೆ. ಆದ್ರೆ ಲೈಫ್ ಲಾಂಗ್ ನೆನ್ಸ್ಕೊತಾನೆ. ಇಲ್ಲಿ ಬಂದು 3 ದಿನ ಒಳ್ಳೆ ಚಿಕನ್ ಸಿಕ್ತು. ನಮ್ಮ ಮಮ್ಮಿ ಅಲ್ಲ ಅದೇ ಸುಟ್ ಕೊಡ್ತಾರೆ, ಒಳ್ಳೆ ವೆರೈಟಿ ಕೊಡ್ತಾರೆ. ಕರ್ಕೊಂಡು ನಡಿ ಏನ್ ಬೇಕಾಮೇಲೆ. ಅಂದ್ರೆ ನೀವು ಒಳ್ಳೆ ವೆರೈಟಿ ಕೊಡ್ತೀರಾ ಬಿಡಿ. ಇವು ಪ್ರಾಣಿಗಳಿಗೆ ಅವಕ್ಕೆ ಒಂದು ಒಳ್ಳೆ ಸ್ಪೆಷಲ್ ಊಟ. ಎಷ್ಟು ಪ್ರೀತಿಯಿಂದ ಇರ್ತವೆ ಅವು. ಯಾಗಿರ್ಕೊಂಡು ಹೋಗ್ಬಿಡೋದು ಪಾತ್ರೆ. ಗುಂಡ ಏನ್ ಮಸ್ತ್ ನೋಡ್ತಾ ಇದೀಯ ಬಾರ. ಸೆಕ್ಯೂರಿಟಿ ಗಾರ್ಡ್ಸು ಇಬ್ರು. ಹಾ ಗ್ರೀನ್ ಟೀ
ಅದ್ರ ಕಡೆನೆ ಕೂತಿ ಸರ್ ಮೇಕಪ್ ಎಲ್ಲ ಹೋಗಿರ್ತದೆ ಈಗ. ಗುಂಡ ಏ ನಾವೇನು ಮೇಕಪ್ ಎಲ್ಲ ಹೋಗಿರ್ತದೆ. ಏ ಸುಮ್ಮನೆ ಎಲೆ ಹಾಕ್ಬೋದಿತ್ತು, ನಾನು ಹಾಕಿಲ್ಲ. ಓ ಹೌದಾ, ಗಂಧದ ಒಂದು ಗ್ರೀನ್ ಟೀ, ಗಂಧದ ಎಲೆದು ಗ್ರೀನ್ ಟೀ, ಸೊ ನ್ಯಾಚುರಲ್. ಗ್ರೀನ್ ಟೀ ಕಾಣ್ತದಲ್ಲ ಕತ್ತಲೆಲ್ಲ, ಕತ್ತಲೆ ಕತ್ತಲೆ ಕತ್ತಲೆ. ಫ್ಲಾಶ್ ಬರ್ತಾ ಉಂಟು, ಬೇಡ ಈಗ. ಸಾಲುಮರ ತಿಮ್ಮಕ್ಕ ಇಡ್ಬೇಕು ಇನ್ನೊಂದು ಚೂರು. ಫುಲ್ಲಿ ಬಾಡಿ ಮಸಾಜರ್ ಇದು, ಫುಲ್ ಪಾದದಿಂದ ತಲೆವರೆಗೂ ಮಸಾಜ್ ಮಾಡುವಂಥದ್ದು. ಸೊ ನಿನ್ನೆ ಅಷ್ಟೇ ಫಸ್ಟ್ ಟೈಮ್ ನಾನು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನಿನ್ನೆ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದು. ಆ್ಯಕ್ಚುಲಿ ಲೈಟ್ ಹುಳಗಳೆಲ್ಲ ಬೀಳುತ್ತೆ, ಅದಕ್ಕೆ ನಾನು ಟವಲ್ ಹೊತ್ಕೊಂಡಿದ್ದೀನಿ ಸುಮ್ಮನೆ. ಅಯ್ಯೋ ಹುಳ ಗೊತ್ತಾಯ್ತು ನೀವು. ಹೌದು, ಕೈ ಹಾಕ್ಬಿಟ್ಟೈತೆ. ಆ್ಯಕ್ಚುಲಿ ಹುಳ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಟವಲ್ ಹಾಕೊಂಡಿರೋವಂಥದ್ದು. ಬಟ್ ಫುಲ್ಲಿ ಬಾಡಿ ಮಸಾಜ್ ಮಾಡುತ್ತೆ. ಇಲ್ಲೆಲ್ಲ ಒಂದೊಂದು ಸ್ಟೆಪ್ ಇದೆ ನೋಡಿ. ಇದು ಪ್ಯಾಂಟಿಗೆ ಹಾಕಿರೋದು, ಅಂದರೆ ಇಲ್ಲಿ ತೊಡೆಗೆ ಹಾಕೊಂಡಿರೋದು. ಸೊ ಕಾಲಿಗೂ ಕೂಡ ಸಣ್ಣದಾಗಿ ಹೆಂಗೆ ಮಸಾಜ್ ಮಾಡುತ್ತೆ ಅಂದರೆ ಕಾಲಿಗೆ ಗೊತ್ತಾಗಲ್ಲ ನನಗೆ, ಸ್ವಚ್ಛ ಇಲ್ವಲ್ಲ, ಹಂಗಾಗಿ ಗೊತ್ತಾಗ್ತಿಲ್ಲ. ಬೆನ್ನೋವಿಗೆ ಅಂದ್ಬಿಟ್ಟು ನಾನು ಈ ಮಸಾಜರಲ್ಲಿ ಕೂತಿದ್ದೀನಿ. ಸೊ ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ನೋವಾಗಿತ್ತು, ಯಾಕಂದರೆ ನಾವು ಕಲ್ಲತ್ತಿಗೆರಿ ಇದಕ್ಕೆ ಹೋಗಿದ್ವಲ್ಲ, ವೀರಭದ್ರೇಶ್ವರ ಟೆಂಪಲ್ಲು. ಅಲ್ಲಿ ಅಷ್ಟೊಂದು ಮೆಟ್ಲುಗಳಿದ್ದು. ಸೊ ಇಳಿಸಿ ಎತ್ತಿ ಎಲ್ಲ ಸ್ವಲ್ಪ ನನಗೆ ಬಾಡಿ ಪೇನ್ ಆಗಿತ್ತು ನಿನ್ನೆ. ಸೊ ಇದರಲ್ಲಿ ನಾನು ಒಂದು 10-15 ನಿಮಿಷ ಮಸಾಜ್ ಮಾಡ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ರಿಲೀಫ್ ಸಿಕ್ತು ನನಗೆ. ಸೊ ಇಲ್ಲಿ ಅದು ಕೂಡ ಇದೆ, ಈ ತೋಟದ ಮನೆಯಲ್ಲಿ ಈ ಆಪ್ಷನ್ ಕೂಡ ಇದೆ ನೋಡಿ. ಇದರಲ್ಲಿ ಇದೆ ನೋಡಿ ಹೆಂಗೆ ಮಸಾಜ್ ಮಾಡ್ತಾಯಿದೆ ಅಂತ. ಇವಾಗ ಬೆನ್ನಿಗೆ ಮಸಾಜ್ ಮಾಡ್ತಾಯಿದೆ, ಕತ್ತಿಂದ ಬೆನ್ನಿಗೆ, ಮತ್ತು ತಲೆಗೆಲ್ಲ ಮಸಾಜ್ ಮಾಡುತ್ತೆ ಇದು. ಆಮೇಲೆ ನೋಡಿ ಪಾದದವರೆಗೂ, ಇಲ್ಲಿಂದ ಹಿಪ್ಪಿಂದ ಕೂಡ ಮಸಾಜ್ ಮಾಡ್ತಾಯಿದೆ. ಇಷ್ಟು ನಿಮಿಷ ಅಂತ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಮಸಾಜ್ ಕರೆಕ್ಟಾಗಿ ಆಗುತ್ತೆ. ಇನ್ನೂ ನೀರು ಬೇಕಂತ, ಇನ್ನೂ ನೀರು ಬೇಕಂತ. ಅಯ್ಯೋ ನೀರು ಸುಮ್ಮನೆ ಬೇಕಂತ ಬೇಡ, ಸಾಕು. ಅದು ಒಡೆದು ಕಾಯಿಸೋಕೆ ಎಷ್ಟು ಟೈಮ್ ಬೇಕು? ಇನ್ನು ಮರಿಗಳು ಇವೆಲ್ಲ ಪಾಪ ನೋಡಿ. ಇದೊಂದು ಮರಿ, 2 ಮರಿ ಇದ್ದಾವೆ. ನೋಡಿ ಎಷ್ಟು ಹೆಂಗೆ ಆಡ್ತಾಯಿದೆ. ಇನ್ನು ಮರಿಗಳು ಹೆಂಗೆ ಉಗುರು ಬಿಟ್ಟೈತೆ ನೋಡಿ. ಇಲ್ಲಿ ಉಗುರು ನನಗೆ ಪರ್ಸ್ತದೆ. ಇನ್ನೂ ಒಂದಿದೆ ಇಲ್ಲಿ, ಅದು ಹಾಲು ಕುಡಿತಿದ್ದಾವೆ ಪಾಪ. ಇನ್ನೊಂದು ಮರಿ ಹಾಲು ಕುಡಿತಾ ಇದೆ. ಇದು ಹಾಲು ಕುಡಿಯೋಕೆ ಹೋಗ್ತಿದೆ, ಹಾಲು ಕುಡಿಯೋಕೆ ಬಿಡ್ತಾ ಇಲ್ಲ ಅದು. ಬಾಯ್ ಬಾಯ್. ಗುಂಡುನ ಬಿಟ್ಟೋಗಿದ್ದೀವಿ ಅಂತ ಹೇಳ್ಬಿಟ್ಟು ಕೋಪ ಬಂದ್ಬಿಟ್ಟು ನೋಡಿ, ಇಲ್ಲೊಂದು ಗುಂಡಿ ಅಲ್ಲೊಂದು ಗುಂಡಿ, ಎಲ್ಲ ಕಡೆ ಗುಡ್ಡಿ ಇಕ್ಕೊಂಬಂದ್ಬಿಟ್ಟು ಅವನೇ ಕಳ್ಳ. ಇದ್ದಾಗೆಲ್ಲ ಅಷ್ಟೊಂದು ಮಣ್ಣು ತಿನ್ನೋನು, ಇವಾಗ ಮಣ್ಣು ತಿನ್ನೋದು ಬಿಟ್ಬಿಟ್ಟವನೇ. ಸೊ ಒಂದು ಮಣ್ಣಿರೋ ಜಾಗಕ್ಕೆ ತಗೊಬಂದು ಹಾಕ್ಬಿಟ್ಟಿದ್ದೀವಿ, ಏನು ಮಾಡೋದು. ಇವನ ಥರನೇ ಇನ್ನೊಬ್ಬ ಫ್ರೆಂಡ್ ಅವನಲ್ಲ, ಮಾತಾಡ್ಕೊಂಡು ಇರ್ರಿ ಅಂತ ಹೇಳ್ಬಿಟ್ಟು ನಾವು ಇವನ್ನ ಬಿಟ್ಟು ಹೋಗ್ಬಿಟ್ಟಿದ್ದೋ. ಏನಪ್ಪ ಗುಂಡು, ಗುಂಡು ಖುಷಿಯಾಗಿದೆಯಾ? ಅಯ್ಯೋ ಬಿಟ್ಟು ಹೋಗಿದ್ದೀರ, ನಾನು ಯಾಕೆ ಖುಷಿಯಾಗಿರಲಿ ಅಂತಾನೆ. ನಾಳೆ ತಗೊಂಡೋಗ್ತೀವಿ ಬಾ, ಇಲ್ಲಿಂದ ಹೋಗ್ತಾಯಿದ್ದೀವಿ ನಾಳೆ ನಾವೇ. ಸಾಕು, ಖುಷಿ ಪಟ್ಟಿದ್ದು ನೀನು. ಇದೆಲ್ಲ ತೋಟ ಗೀಟ ನೋಡ್ಕೊಂಡು ಒಳ್ಳೆ ಚಿಕನ್ ಸಿಗ್ತಾಯಿತ್ತು ತಿನ್ಕೊಂಡು, ಒಳ್ಳೆ ಎಂಜಾಯ್ಮೆಂಟ್ ಇತ್ತು ನಿನಗೆ. ನಾಳೆ ಇದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ಕನೆಕ್ಟ್ ಹೋಗ್ಬಿಡ್ತದೆ ನಿಮ್ಮದು. ಗುಂಡಣ್ಣ ನೋಡಿ ದಪ್ಪ ಆಗ್ಬಿಟ್ಟಿದೆ ನಾನು ರೌಂಡು, ಕಳ್ಳಣ್ಣ ತಿನ್ಕೊಂಡು ಚಿಕನ್ನ. ಏನಪ್ಪ ಗುಂಡು, ಗುಂಡು ಖುಷಿಯಾಗಿದೆಯಾ? ಅಯ್ಯೋ ಬಿಟ್ಟು ಹೋಗಿದ್ದೀರ, ನಾನು ಯಾಕೆ ಖುಷಿಯಾಗಿರಲಿ ಅಂತಾನೆ. ನಾಳೆ ತಗೊಂಡೋಗ್ತೀವಿ ಬಾ, ಇಲ್ಲಿಂದ ಹೋಗ್ತಾಯಿದ್ದೀವಿ ನಾಳೆ ನಾವೇ. ಸಾಕು, ಖುಷಿ ಪಟ್ಟಿದ್ದು ನೀನು. ಇದೆಲ್ಲ ತೋಟ ಗೀಟ ನೋಡ್ಕೊಂಡು ಒಳ್ಳೆ ಚಿಕನ್ ಸಿಗ್ತಾಯಿತ್ತು ತಿನ್ಕೊಂಡು, ಒಳ್ಳೆ ಎಂಜಾಯ್ಮೆಂಟ್ ಇತ್ತು ನಿನಗೆ. ನಾಳೆ ಇದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ಕನೆಕ್ಟ್ ಹೋಗ್ಬಿಡ್ತದೆ ನಿಮ್ಮದು. ಗುಂಡಣ್ಣ ನೋಡಿ ದಪ್ಪ ಆಗ್ಬಿಟ್ಟಿದೆ ನಾನು ರೌಂಡು, ಕಳ್ಳಣ್ಣ ತಿನ್ಕೊಂಡು ಚಿಕನ್ನ. ಏಯ್ ಗುಂಡ, ಏನು ಮಣ್ಣು ಸಿಗ್ತಲ್ಲ ಬೆಂಗಳೂರಲ್ಲಿ ಅಂತ ಏನು ಇಲ್ಲಿ ಕ್ಯಾರಿತಾ ಬಿದ್ದಿದ್ಯಾ ಗುಂಡಿನ? ಹಾಂ ಹೌದು, ಅವಾಗ್ಲೇನೆ ಬಂತು. ಕುಡ್ದ ಕುಡ್ಕಂಡೆ.
ಗುಂಡಿ ತೋಡ್ದ ಬಿದ್ದವನ್ ಕಣ ಓ ಹೋಗತ್ತಾಗಿ ಏಯ್ ಗುಂಡ ಯಾಕ ಬಿಡೋಣ ಬಿಡ ಅದೇನಾರ ಕೆರ್ಕಳ್ಳಿ ಇವತ್ತೊಂದಿನ ತಾನೇ ಕೆರ್ಕಳ್ಳಿ ನಾಳೆಯಿಂದ ಊರಿಗೆ ಹೋಗ್ತೀವಲ್ಲ ನಾವು ಸುಮ್ಮನೆ ಇರೋ ಅವನು ಹತ್ರ ಆಟಾಡ್ಬೇಡ ಕೊಟ್ಟಾಕೋನಂತ ಕೋಪಕ್ಕೆ ಏನಾರು ಮಾಡೋಣ ಆಮೇಲೆ ಗುಂಡಮ್ಮ ಏನಮ್ಮ ಮಾಡ್ತಾ ಇದ್ಯಾ ಗುಂಡಿ ಕೆರಿತಾ ಇದ್ದೀನಮ್ಮ ಹಾ ಯಾಕೆ ಗುಂಡಿ ಕೆರಿತಾ ಇರೋದು ಮನೆಗೆ ಗುಂಡಿ ಒಳಗಡೆ ಕೆದ್ಬಿಟ್ಟು ಹಾ ಗುಂಡುವ ಅಯ್ಯೋ ಒಳ್ಳೆ ಗುಂಡು ನೀನು ಇಲ್ಲಿ ಇಟ್ಟರೆ ಏನಾದ್ರು ಬೀಳ್ಬೋದಾ ಅಂತಲ್ಲ ಇದ್ರ ಕೆಳಗೆ ಇಲ್ಲಿ ಅಯ್ಯಾ ಪ್ಲೇಟ್ ಇದನ್ನೆಲ್ಲ ತೆಗೆದು ಬಿಸಾಕಿ ಫಸ್ಟ್ ಈ ಮಾವಿನ ಹಣ್ಣೆಲ್ಲ ಎಲ್ಲ ತಿಂದಿದ್ದಲ್ಲ ಇಷ್ಟೊತ್ತು ಈಗ ಹಾಳಾಗಿದೆ ಇಲ್ಲ ಅವನಲ್ಲ ಇಲ್ಲಿ ತಿನ್ನಕ್ಕೆ ಬೇಡದೇಲ್ಲ ಇದೊಂದು ಬೇಕು ನಿಮಗೆ ಇದು ಬೇಕಾ ಏ ಗುಂಡ ಏನು ಹುಡುಕ್ತಾ ಇದೀಯ ಗುಂಡ ಇರ್ಲಿ ಅಮ್ಮ ಅದು ಸಪೋರ್ಟ್ ಇದಕ್ಕೆನಾ ಈಗ ನಾನು ಇನ್ನೊಂದು ಪಾತ್ರೆ ತರ್ತೇನೆ ಎಲ್ಲಿ ಇಡ್ತೀಯಾ ಇಲ್ಲಿ ಎಂತಕ್ಕೆ ಪಾತ್ರ ಈಗ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದು ಹೊಸ ಚಾನಲು. ಆಲ್ರೆಡಿ ನಂದು ಓಲ್ಡ್ ಚಾನಲ್ಲು ಸ್ಟ್ರೈಕ್ ಬಂದಿರೋ ಒಂದು ರೀಸನ್ನಿಂದ ಓಲ್ಡ್ ಆಗಿದೆ. ಸೊ ಆ ಚಾನಲ್ ಬರುತ್ತೆ ಇಲ್ಲ ಅಂತ ನಂಬಿಕೆ ಅಂತೂ ಇಲ್ಲ ನನಗೆ. ಬಟ್ ಸುಮ್ಮನೆ ಕೂತು ಏನು ಮಾಡಬೇಕು, ನಾನು ಮತ್ತೆ ಇನ್ನೊಂದು ಚಾನಲ್ ಮಾಡೋಣ ಅಂತೇಳಿ ಹೊಸದಾಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಅಲ್ಲಿಗೆ ನಿಂತಿರೋ ವೀಡಿಯೋಗಳನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಸೊ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಹಳಬ್ರಿಗೆ ಯಾರಿಗೆಲ್ಲ ಲಿಂಕ್ ಸಿಕ್ಕಿಲ್ಲ ದಯವಿಟ್ಟು ಈ ವಿಡಿಯೋ ಮೂಲಕ ನಾನು ಕೇಳೋದಿಷ್ಟೇ, ಮೊದಲು ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನಕ್ಕೆ ಟ್ರಾವೆಲ್ ವೀಡಿಯೋ ಇನ್ಕಂಪ್ಲೀಟ್ ಆಯಿತು ಅಂತೇಳಿ ಆ ಚಾನಲಲ್ಲಿ ಕೇಳ್ತಾ ಇದ್ರು ಒಂದಷ್ಟು ಜನ ಕಮೆಂಟ್ಸ್ ಮೂಲಕ. ಬಟ್ ನಾನು ಅದಕ್ಕೆ ರಿಪ್ಲೈನೂ ಮಾಡೋಕ್ಕಾಗಲ್ಲ, ಪೋಸ್ಟ್ ಹಾಕೋಕ್ಕಾಗಲ್ಲ, ಲೈವೂ ಬರೋಕ್ಕಾಗಲ್ಲ ಆ ಚಾನಲಲ್ಲಿ. ಅದಕ್ಕೆ ಈ ಚಾನಲ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್